ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ವರ್ಲ್ಡ್ ಕಪ್ನಲ್ಲಿ ಈಗ ಉಳ್ಕೊಂಡಿರುವಂಥದ್ದು ಕೇವಲ 4 ಟೀಮ್ಗಳು ಮಾತ್ರ. ಸೆಮಿಫೈನಲ್ ಹಂತಕ್ಕೆ ನಾವೀಗ ಬಂದು ತಲುಪಿದ್ದೀವಿ. ಭಾರತ ಹಾಗೇನೆ ಸೌತ್ ಆಫ್ರಿಕಾ ಟಾಪರ್ ಆಗಿ ಬಂದಿರೋದು 2 ಗ್ರೂಪ್ಗಳಿಂದ. ಆದರೆ ಒಂದು ಸರ್ಪ್ರೈಸ್ ಎಂಟ್ರಿ ಅಂತ ಅಂದರೆ ನಿನ್ನೆ ಅಫ್ಘಾನಿಸ್ತಾನ ಬಂದಿರುವಂಥದ್ದು. ಇನ್ನು ಮತ್ತೊಂದು ಟೀಮ್ ಆಗಿ ಇಂಗ್ಲೆಂಡ್ ನಿರೀಕ್ಷೆ ಇತ್ತು, ಆದರೆ ಗ್ರೂಪ್ ಸ್ಟೇಜ್ನಲ್ಲಿ ಸ್ವಲ್ಪ ಆಚೆ ಈಚೆ ಇತ್ತು ಅವರ ಪರ್ಫಾರ್ಮೆನ್ಸ್. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಅವರು ಬಂದಿದ್ದಾರೆ. ಸೊ ಇಂಗ್ಲೆಂಡ್ ವಿರುದ್ಧ ಭಾರತ ನಾಳೆ ಆಡುತ್ತೆ. ಮೊದಲಿಗೆ ನಾವು ಅಫ್ಘಾನಿಸ್ತಾನ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಬಗ್ಗೆ ಮಾತನಾಡೋಣ. ಯಾಕಂದರೆ ಅಫ್ಘಾನಿಸ್ತಾನ ಈ ಬಾರಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಪಾಕಿಸ್ತಾನ ತಂಡವನ್ನು ಹೋಲಿಸಿದ್ರೆ ಅಫ್ಘಾನಿಸ್ತಾನ್ 100 ಪಟ್ಟು ಮೇಲು ಅನ್ನೋ ರೀತಿಯಾಗಿ ಒಂದು ಟೀಮ್ ಗೇಮ್ ಅವರಲ್ಲಿ ಬರ್ತಾ ಇದೆ. ಸೊ ನಾಳೆ ಸೌತ್ ಆಫ್ರಿಕಾ ವಿರುದ್ಧ ಬೆಳಗ್ಗೆ 6 ಗಂಟೆಗೆ ಒಂದು ಮ್ಯಾಚ್ ಶುರುವಾಗುತ್ತೆ. ಹಾಗಾದರೆ ಏನಾಗುತ್ತೆ? ಯಾಕಂದರೆ ಇಲ್ಲಿ ಸೌತ್ ಆಫ್ರಿಕಾ ಬಂದಿರುವಂಥ ರೀತಿ ಹೌದು, ಅವ್ರು ಯಾವುದೇ ಮ್ಯಾಚನ್ನು ಸೋತಿಲ್ಲ, ಅನ್ಬೀಟನ್ ಆಗಿ ಬಂದಿದ್ದಾರೆ. ಆದರೆ ಅಫ್ಘಾನಿಸ್ತಾನಕ್ಕೆ ಎಲ್ಲೋ ಒಂದು ಕಡೆ ಒಂದು ಔಟ್ ಆ್ಯಂಡ್ ಔಟ್ ಚಾನ್ಸ್ ಇದೆ. ಘಟಾನುಘಟಿನಿ ಟೀಮ್ಗಳನ್ನು ಅವರು ಸೋಲ್ಸ್ಕೊಂಡು ಬಂದಿದ್ದಾರೆ. ಆದರೆ ಸೌತ್ ಆಫ್ರಿಕಾನ ಸೋಲಿಸೋದಕ್ಕೆ ಅಫ್ಘಾನಿಸ್ತಾನಕ್ಕೆ ಆಗುತ್ತಾ? ಖಂಡಿತ ಸಾಧ್ಯ ಇದೆ. ಯಾಕಂದರೆ ಸೌತ್ ಆಫ್ರಿಕಾದ ಪರ್ಫಾರ್ಮೆನ್ಸನ್ನು ನೋಡ್ಕೊಂಬರೋಣ. ಯಾಕಂದರೆ ಅವರು ಆಲ್ಮೋಸ್ಟ್ ವೆಸ್ಟ್ ಇಂಡೀಸನ್ನು ಸೋಲಿಸಿದ್ದಾರೆ, ಇಂಗ್ಲೆಂಡ್ ಟೀಮನ್ನು ಸೋಲಿಸಿರುವಂಥದ್ದೆಲ್ಲ ಆಗಿದೆ ಹೌದು. ಆದರೆ ಒಂದು ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಬಂದಿಲ್ಲ. ಒಂದು ಟೀಮ್ ಆಗಿ ಅವರು ಪರ್ಫಾರ್ಮ್ ಮಾಡೋದು ಕೆಲವೊಂದು ಕಡೆ ಲ್ಯಾಪ್ಸ್ ಆಗಿದೆ. ಕ್ವಿಂಟನ್ ಡಿಕಾಕ್ ಒಂದಷ್ಟು ಮ್ಯಾಚಲ್ಲಿ ಆಡಿದ್ದಾರೆ, ಮಿಲ್ಲರ್ ಒಂದಷ್ಟು ಮ್ಯಾಚಲ್ಲಿ ಆಡಿರ್ಬೋದು. ಆದರೆ ಕ್ಲಾಸನ್ ಅಂತ ಆಟಗಾರರು ಇನ್ನೂ ಕೂಡ ಅವರ ಅಗ್ರೆಸಿವ್ ಬ್ಯಾಟಿಂಗ್ ಏನಿದೆ ಅದನ್ನು ಇನ್ನೂ ಕೂಡ ತೋರಿಸಿಲ್ಲ. IPLನಲ್ಲಿ ಕ್ಲಾಸನ್ ಆಡ್ತಿದ್ದ ರೀತಿ ಆದರೆ ಈಗ ಆಡ್ತಿರುವಂಥ ರೀತಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆ ಕಾರಣಕ್ಕೆ ಬ್ಯಾಟಿಂಗ್ ಲೈನಪ್ ನೋಡಿದಾಗಲೂ ಕೂಡ ಒಂದು ಟೀಮ್ ಆಗಿ ಒಂದು ಬ್ಯಾಟಿಂಗ್ ಸ್ಟ್ರೆಂತ್ ಆಗಿ ಏನು ಸೌತ್ ಆಫ್ರಿಕಾ ಹೆಸರುವಾಸಿ ಆಗಿದೆ, ಅದಿನ್ನೂ ಕೂಡ ಬಂದಿಲ್ಲ. ಅದನ್ನು ಅಫ್ಘಾನಿಸ್ತಾನ ಖಂಡಿತ ಅವರ ಬೌಲಿಂಗ್ ಲೈನಪ್ ಗುಲ್ಬದೀನ್ ಇರ್ಬೋದು, ರಶೀದ್ ಖಾನ್ ಇರ್ಬೋದು, ನವೀನ್ ಉಲಾಕ್ ಹಾಗೆಯೇ ನೂರ್ ಇವರೆಲ್ಲರೂ ಕೂಡ ಖಂಡಿತ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಒಂದು ವೇಳೆ ಅಫ್ಘಾನಿಸ್ತಾನದ ಬೌಲಿಂಗ್ ಕ್ಲಿಕ್ ಆದರೆ, ನಾವು ನಿನ್ನೆ ಹೇಗೆ ಬೌಲಿಂಗ್ ನೋಡಿದ್ವಲ್ಲ ಆ ಥರ ಒಂದು ಕಲೆಕ್ಟಿವ್ ಆದಂಥ ಅಟ್ಯಾಕ್ ಬಂದರೆ ಖಂಡಿತ ಸೌತ್ ಆಫ್ರಿಕಾ ತಂಡವನ್ನು ಕಡಿಮೆ ರನ್ಗೆ ಕಟ್ ಹಾಕ್ಬೋದು ಮೊದಲೇನಾದರೂ ಬ್ಯಾಟಿಂಗ್ ಮಾಡಿದರೆ. ಇನ್ ಕೇಸ್ ಮೊದಲು ಬ್ಯಾಟಿಂಗ್ ಅಫ್ಘಾನಿಸ್ತಾನ ಮಾಡಿದರೆ ಒಂದು ಒಳ್ಳೆ ಸ್ಕೋರನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ಇಬ್ರಾಹಿಂ ಜದ್ರಾನ್ ಇರ್ಬೋದು, ಹಾಗೆಯೇ ನಮ್ಮ ಗುರ್ಬಾಸ್ ಆಡಿದಂಥ ರೀತಿ ನಾವು ನೋಡಿದ್ವಿ. ಅದ್ಭುತವಾಗಿ ಓಪನಿಂಗನ್ನು ಕೊಡ್ತಿದ್ದಾರೆ. ಅದೇ ಓಪನಿಂಗನ್ನು ಸೌತ್ ಆಫ್ರಿಕಾ ಮೇಲೆ ಕೊಟ್ಟರೆ ಒಂದು ಒಳ್ಳೆ ಟೋಟಲ್ 150+ ಟೋಟಲ್ 170 ಹತ್ರ ಏನಾದರೂ ಟೋಟಲ್ ಕೊಟ್ಟಾಗ ಖಂಡಿತ ಅಫ್ಘಾನಿಸ್ತಾನ ಬೌಲಿಂಗಿಗೆ ಒಂದು ಕ್ಷಮತೆ ಇದೆ. ಸೌತ್ ಆಫ್ರಿಕಾ ತಂಡವನ್ನು ಕಂಟ್ರೋಲ್ ಮಾಡುವಂಥ ಕ್ಷಮತೆ ಇದೆ. ಹಾಗೆಯೇ ಬಾಂಗ್ಲಾದೇಶ ಹಾಗೆಯೇ ನೇಪಾಲ್ ಮ್ಯಾಚ್ ಏನಿತ್ತು, ಎರಡರಲ್ಲೂ ಕೂಡ ನೀವು ಗಮನಿಸಬೇಕು, ಎರಡೂ ಟೀಮ್ಗಳು, ಬಾಂಗ್ಲಾ ಕೂಡ ಎಂತೀರಾ ಸ್ಟ್ರಾಂಗ್ ಅನ್ನೋ ರೀತಿಯಾಗಿಲ್ಲ, ನೇಪಾಲ್ ಅಂತೂ ಈ ಬಾರಿ ಅವ್ರು ಆಡ್ತಾ ಇರೋದು. 2 ಮ್ಯಾಚ್ನಲ್ಲೂ ಕೂಡ ಅವರು ಬಹಳ ಹತ್ತಿರದಲ್ಲಿ ಬಂದು ನೇಪಾಲ್ ವಿರುದ್ಧ ಕೇವಲ 1 ರನ್ನಿಂದ ಗೆದ್ದಿತ್ತು ಸೌತ್ ಆಫ್ರಿಕಾ, ನೆನಪಿರಲಿ. ಹಾಗೆ ಬಾಂಗ್ಲಾ ವಿರುದ್ಧ 4 ರನ್ನಿಂದ ಅವ್ರು ಗೆದ್ದರು. ಅಂದರೆ ಎರಡೂ ಟೀಮ್ಗಳು ಕೂಡ ಕ್ಲೋಸ್ ಬಂದಿದ್ವು. 115 ರನ್ನಿಗೆ ಬಾಂಗ್ಲಾದೇಶ ಟೀಮ್ ಸೌತ್ ಆಫ್ರಿಕಾನ ಕಟ್ ಹಾಕೋಕೆ ಯಶಸ್ವಿ ಆಗಿತ್ತು. ಹಾಗಾಗಿ ಬಾಂಗ್ಲಾ ನೇಪಾಲ್ಗೆ ಕಂಪೇರ್ ಮಾಡಿದರೆ ಅಫ್ಘಾನಿಸ್ತಾನ್ ಅದ್ಭುತವಾದಂಥ ಟೀಮ್, ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಇದೆ. ಆ ಕಾರಣಕ್ಕೆ ನಾಳೆ ಸೌತ್ ಆಫ್ರಿಕಾವನ್ನು ಅವರು ಸೋಲಿಸಿದ್ರು ಕೂಡ ಅಚ್ಚರಿ ಇಲ್ಲ. ಹೇಳಿ ಕೇಳಿ ಸೌತ್ ಆಫ್ರಿಕಾನ ಚೋಕರ್ಸ್ ಅಂತ ಕರೀತಾರೆ. ಆದರೆ ಸೌತ್ ಆಫ್ರಿಕಾ ಬಗ್ಗೆ ನಾವು ಹೇಳೋದಾದರೂ ಕೂಡ ಒಂದು ಒಳ್ಳೆ ಡೀಸೆಂಟ್ ಟೀಮ್, ಜೆಂಟಲ್ಮೆನ್ ಟೀಮ್, ಅವರು ಗೆಲ್ಲಿ ಅನ್ನೋದೇ ನಮ್ಮ ಬಯಕೆ ಆಗಿರುತ್ತೆ. ಬಟ್ ಇವನ್ ಅಫ್ಘಾನಿಸ್ತಾನ ಇದುವರೆಗೆ ಬಂದಂಥ ರೀತಿ ನೋಡಿದ್ರೆ ಅವರು ಫೈನಲ್ಗೆ ಬರಬೇಕು ಅಂತ ಅಭಿಪ್ರಾಯಗಳು ಕೂಡ ಕ್ರಿಕೆಟ್ ಪ್ರೇಮಿಗಳ ಕಡೆಯಿಂದ ಬರ್ತಾ ಇದೆ. ಸೊ ಇದು ಸೌತ್ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ ಮ್ಯಾಚ್ನ ಒಂದಷ್ಟು ವಿಚಾರಗಳಾದರೆ, ಇನ್ನು ಭಾರತದ ವಿಚಾರಕ್ಕೆ ಬರೋದಾದರೆ ಭಾರತ ಇಂಗ್ಲೆಂಡ್ ವಿರುದ್ಧ ನಾಳೆ ಸಂಜೆ ಆಡುತ್ತೆ ಮ್ಯಾಚನ್ನು. ಆದರೆ ಭಾರತದ ಮುಂದೆ 5 ಸವಾಲುಗಳಿದೆ. ಏನದು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಾಸ್ ಬಟ್ಲರ್ ಲಾಸ್ಟ್ ಮ್ಯಾಚ್ನಲ್ಲೂ ಕೂಡ 80 ರನ್ ಹೊಡೆದಿದ್ದಾರೆ, ಅದು ಕೂಡ 30+ ಬಾಲಲ್ಲಿ. ಹಿಂದೆ ನೆನಪಿರ್ಬೋದು 2022ರ ಸೆಮಿಫೈನಲ್ನಲ್ಲಿ ಇದೇ ಜಾಸ್ ಬಟ್ಲರ್ 80 ರನ್ ಗಳಿಸಿದ್ರು, ನೋಲಾಸ್ ಆಗಿ ಭಾರತದ ಟೋಟಲನ್ನು ಅವರು ಚೇಸ್ ಮಾಡಿದರು, ಅಲೆಕ್ಸ್ ಹೇಲ್ಸ್ ಹಾಗೆಯೇ ಜಾಸ್ ಬಟ್ಲರ್. ಟೀಮ್ ಇಂಡಿಯಾ ಅಂತಂದಾಗ ಯಾವತ್ತೂ ಕೂಡ ಬಟ್ಲರ್ ಟಾಪ್ ಫಾರ್ಮ್ನಲ್ಲಿರ್ತಾರೆ. ಸೊ ಅವರ ವಿಕೆಟ್ ಭಾಳ ಮುಖ್ಯ ಆಗುತ್ತೆ. ಹರ್ಷದೀಪ್ ಬುಮ್ರಾ ಕೈಯಲ್ಲಿದೆ. ಆರಂಭದಲ್ಲೇ ಪವರ್ ಪ್ಲೇನಲ್ಲಿ ಅವರಿಗೆ ಪೆವಿಲಿಯನ್ನ ದಾರಿಯನ್ನು ತೋರಿಸಬೇಕು. ಇಲ್ಲದೆ ಹೋದರೆ ಬಟ್ಲರ್ ತುಂಬ ಡೇಂಜರಸ್ ಆಗ್ತಾರೆ, ನೆನಪಿರಲಿ. ಹೇಗೆ ಟ್ರಾವಿಸ್ ಹೆಡ್ ಆಡ್ತಾರೋ ಹಾಗೆಯೇ ಬಟ್ಲರ್ ಭಾರತಕ್ಕೆ ಸಂಕಷ್ಟ ತಂದು ಒಡ್ಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆ ಎರಡನೇ ಸವಾಲು ಏನು ಅಂತಂದರೆ ರವೀಂದ್ರ ಜಡೇಜಾ ಅವರ ಫಾರ್ಮ್. ರವೀಂದ್ರ ಜಡೇಜಾ ಥ್ರೂಔಟ್ ದ ಟೂರ್ನಮೆಂಟ್ ನಾವು ನೋಡಿದ್ರೆ ಇನ್ನೂ ಕೂಡ ಅವರ ಒಂದು ಎಬಿಲಿಟಿಗೆ ಬೇಕಾದಂಥ ಬ್ಯಾಟಿಂಗ್ ಬಂದಿಲ್ಲ. ಹಾಗೆಯೇ ಬೌಲಿಂಗ್ನಲ್ಲೂ ಕೂಡ ಅವರು ಬ್ರೇಕ್ ಥ್ರೂಗಳನ್ನು ತಂದುಕೊಟ್ಟಿಲ್ಲ ಭಾರತಕ್ಕೆ. ವಿಕೆಟ್ ತೆಗಿತಾ ಇರೋದೇ ಹರ್ಷದೀಪ್, ಕುಲ್ದೀಪ್ ಹಾಗೆಯೇ ಅಕ್ಷರ್ ಪಟೇಲ್, ಬುಮ್ರಾ, ಇವ್ರ ವಿಕೆಟ್ಗಳನ್ನು ಹೆಚ್ಚಾಗಿ ತೆಗಿತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಜೊತೆಗೆ ಪಾಂಡ್ಯ ಹೆಸರನ್ನ ಹೇಳಲೇಬೇಕು. ಸೊ ರವೀಂದ್ರ ಜಡೇಜಾ ಕ್ಲಿಕ್ ಆಗಲೇಬೇಕಾಗಿದೆ. ಇದು ಎರಡನೇ ಸವಾಲು. ಮೂರನೇ ಸವಾಲು ನಮ್ಮ ಓಪನಿಂಗ್ ಪಾರ್ಟ್ನರ್ಶಿಪ್. ಇದುವರೆಗೂ ಕೂಡ ಥ್ರೂಔಟ್ ದ ಸೀರೀಸ್ ನಾವು 6 ಮ್ಯಾಚನ್ನು ಗೆದ್ದಿರ್ಬೋದು, ಆದರೆ ಓಪನಿಂಗ್ ಎಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಾವು ಅಂದ್ಕೊಂಡಂಥ ಓಪನಿಂಗ್ ಸಿಗ್ತಾ ಇಲ್ಲ. ರೋಹಿತ್ ಹಾಗೇನೆ ವಿರಾಟ್ ಇಬ್ಬರು ಕೂಡ ಒಂದು ಒಳ್ಳೆ ಓಪನಿಂಗ್ ಕೊಡಬೇಕು. ಇದು ಮೂರನೇ ಸವಾಲು. ನಾಲ್ಕನೇ ಸವಾಲು ಬಂದು ವಿರಾಟ್ ಕೊಹ್ಲಿ ಅವರ ಫಾರ್ಮ್. ವಿರಾಟ್ ಕೊಹ್ಲಿ ಇದುವರೆಗೆ ಅವರ ಒಂದು ಕೆಪಬಿಲಿಟಿ ಏನಿದೆ ಅಥವಾ IPLನಲ್ಲಿ ಆಡಿದಂಥ ರೀತಿ ಅದು ಕೂಡ ಒಂದು 10% ಕೂಡ ಇದುವರೆಗೆ ಬಂದಿಲ್ಲ.
ನೋಡೋಣ ಸೆಮಿಫೈನಲಲ್ಲಿ ದಿ ಬೆಸ್ಟನ್ನು ಕೊಹ್ಲಿ ಇಟ್ಕೊಂಡಿದ್ದಾರೆ ಏನೋ. ಸೊ ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ. ಕೊನೆಯದಾಗಿರುವಂಥ ಸವಾಲು ಅಂತಂದರೆ ಭಾರತ ಯಾವಾಗ ಕಂಟಿನ್ಯೂಸ್ ಆಗಿ ಅನ್ಬೀಟನ್ ಆಗಿ ಒಂದು ಮ್ಯಾಚ್ ಸೋಲ್ದೇ ಬರುತ್ತಲ್ಲ, ಆಗ ಎಡವಿದ್ದೇ ಜಾಸ್ತಿ. ನಾವು ಹಿಂದಿನ ಹಲವಾರು ICC ಟೂರ್ನಮೆಂಟ್ಗಳನ್ನು ನೋಡ್ಕೊಂಡು ಬಂದರೆ ನಾಕೌಟಿಗೆ ಬಂದಾಗ ಏನಾದರೂ ಒಂದು ಆಗುತ್ತೆ, ಏನಾದರೂ ಒಂದು ಮಿಸ್ಟೇಕ್ಗಳನ್ನು ಮಾಡ್ತಾರೆ, ಆಗ ಸೋಲನ್ನು ಅನುಭವಿಸೋದಾಗುತ್ತೆ. ಅದನ್ನು ನಾವು ಇವತ್ತು ರಾಂಗ್ ಅಂತ ಪ್ರೂವ್ ಮಾಡಬೇಕು. ನಾಳೆ ನಾವು ನಾಕೌಟ್ ಮ್ಯಾಚ್ಗಳಲ್ಲೂ ಕೂಡ ಆಡ್ತೀವಿ. ಧೋನಿ ಅವರು ಕ್ಯಾಪ್ಟನ್ಶಿಪ್ಪನ್ನು ಬಿಟ್ಕೊಟ್ಟ ನಂತರ ICC ಟ್ರೋಫಿಗಳು ನಮ್ಮಿಂದ ದೂರ ಆಗಿದೆ. ಸೊ ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡುವಂಥ ಒಂದು ಅವಕಾಶ ಟೀಮ್ ಇಂಡಿಯಾಗೆ ಸಿಕ್ಕಿದೆ. ಹಾಗಾಗಿ 5 ಸವಾಲುಗಳನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಖಂಡಿತ ನಾವು ಫೈನಲ್ಗೆ ಹೋಗ್ತೀವಿ, ಕಪ್ಪನ್ನು ಕೂಡ ಗೆಲ್ತೀವಿ. ಸೊ ಇದಾಗಿತ್ತು TV9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.